ಕೆಂಪುಕೋಟೆಯಿಂದ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಸಮಾನ ನಾಗರಿಕ ಸಂಹಿತೆ ಕುರಿತು ಸುಪ್ರೀಂ ಕೋರ್ಟ್ ಮತ್ತೆ ಚರ್ಚೆ ಹಮ್ಮಿಕೊಂಡಿದೆ. ಅದು ಹಲವಾರು ಬಾರಿ ಈ ಕುರಿತು ಆದೇಶವನ್ನ ನೀಡಿದೆ. ಅದನ್ನೇ ದೇಶದ ದೊಡ್ಡ ಭಾಗ ನಂಬಿಕೊಂಡಿದೆ. ನಾವು ಜೀವಿಸುತ್ತಿರುವ ಕಾಲಘಟ್ಟದ ನಾಗರಿಕ ಸಂಹಿತೆಯು ನೈಜವಾಗಿ ಕೋಮುವಾದಿ ನಾಗರಿಕ ಸಂಹಿತೆ ಎಂಬುದು ನಿಜವಾಗಿದೆ. ಈ ಹೊತ್ತಲ್ಲಿ ದೇಶದಲ್ಲಿ ಜಾತ್ಯತೀತ ನಾಗರಿಕ ಸಂಹಿತೆ ಇರಬೇಕು ಎಂದು ನಾನು ಹೇಳಲು ಬಯಸುತ್ತೇನೆ. ಆಗ ಮಾತ್ರ ನಾವು ಧರ್ಮಾಧಾರಿತ ತಾರತಮ್ಯದಿಂದ ಮುಕ್ತವಾಗಲು ಸಾಧ್ಯ ಅಂತ ಹೇಳಿದ್ದಾರೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಹಾಲಿ ಅಸ್ತಿತ್ವದಲ್ಲಿರುವ ನಾಗರಿಕ ಕಾನೂನುಗಳು ಕೋಮುವಾದಿ ಸಂಹಿತೆಗಳಾಗಿದ್ದು ಭಾರತದ ನೈಜ ವೈವಿಧ್ಯಮಯ ಸಮಾಜವನ್ನ ಪ್ರತಿಬಿಂಬಿಸುವ ಜಾತ್ಯತೀತ ನಾಗರಿಕ ಕಾನೂನುಗಳನ್ನು ಜಾರಿಗೆ ತರಬೇಕಾದ ಅಗತ್ಯವಿದೆ ಎಂದು ನೀಡಿರುವ ಹೇಳಿಕೆಯ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಇದು ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನವಾಗಿದೆ ಅಂತ ಹೇಳಿ ಆರೋಪಿಸಿದೆ.